ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಸಕಲ ದಾನವ ಪ್ರಮುಖರ ಪ್ರಭುವಾದ ಪ್ರಹ್ಲಾದ ಮಹಾರಾಜನು ಬಲಿಮಹಾರಾಜನ ಒಡಗೂಡಿ ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದನು. ಭಗವಂತನ ಆಜ್ಞೆಯನ್ನು ಒಪ್ಪಿಕೊಂಡು ಅವನಿಗೆ ಪ್ರದಕ್ಷಿಣೆ ಮಾಡುತ್ತಾ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಸುತಲವೆಂಬ ಅಧೋಲೋಕವನ್ನು ಪ್ರವೇಶಿಸಿದನು. ಶ್ರೀಹರಿ ದೇವೋತ್ತಮ ಪರಮಪುರುಷ ನಾರಾಯಣನು ಅನಂತರ ಸಭೆಯ ಮಧ್ಯಭಾಗದಲ್ಲಿ ಋತ್ವಿಕರೊಂದಿಗೆ ಕುಳಿತಿದ್ದ ಶುಕ್ರಾಚಾರ್ಯರನ್ನು ಉದ್ದೇಶಿಸಿ ಮಾತನಾಡಿದನು. ವಿಪ್ರೋತ್ತಮರಾದ ಶುಕ್ರಾಚಾರ್ಯರೇ, ಯಜ್ಞಾಚರಣೆಯಲ್ಲಿ ತೊಡಗಿದ್ದ ನಿಮ್ಮ ಶಿಷ್ಯ ಬಲಿಮಹಾರಾಜನ ತಪ್ಪುಗಳನ್ನು ಲೋಪದೋಷಗಳನ್ನು ದಯವಿಟ್ಟು ತಿಳಿಸಿ. ಈ ತಪ್ಪು ಲೋಪದೋಷಗಳು ಯೋಗ್ಯ ಬ್ರಾಹ್ಮಣರ ಸನ್ನಿಧಿಯಲ್ಲಿ ವಿಚಾರಣೆಗೆ ಗುರಿಯಾದಾಗ ನಿವಾರಣೆಯಾಗುತ್ತದೆ. ಬಲಿಮಹಾರಾಜ ಮತ್ತು ಪ್ರಹ್ಲಾದ ಮಹಾರಾಜರು ಸುತಲ ಲೋಕಕ್ಕೆ ತೆರಳಿದ ನಂತರ ಭಗವಾನ್ ವಿಷ್ಣುವು ಬಲಿಮಹಾರಾಜನು ಶಾಪಕ್ಕೆ ಗುರಿಯಾಗುವಂತಹ ತಪ್ಪನ್ನು ಏನು ಮಾಡಿದನೆಂದು ಶುಕ್ರಾಚಾರ್ಯರನ್ನು ಕೇಳಿದನು. ಬಲಿಮಹಾರಾಜನ ಗೈರುಹಾಜರಿಯಲ್ಲಿ ಅವನ ತಪ್ಪುಗಳ ಬಗ್ಗೆ ತೀರ್ಮಾನಕ್ಕೆ ಬರುವುದು ಎಷ್ಟು ಉಚಿತವಾದೀತು ಎಂದು ತರ್ಕ ಮಾಡಬಹುದು. ಇದಕ್ಕೆ ಭಗವಾನ್ ವಿಷ್ಣುವು ಬಲಿಮಹಾರಾಜನು ಇರಬೇಕಾದ ಅಗತ್ಯವಿಲ್ಲ, ಅವನ ತಪ್ಪುಗಳು ಮತ್ತು ಲೋಪದೋಷಗಳನ್ನು ಬ್ರಾಹ್ಮಣರ ಎದುರು ತೀರ್ಮಾನಿಸಿ ನಿವಾರಿಸಬಹುದು ಎಂದು ಉತ್ತರ ಕೊಟ್ಟನು. ಬಲಿಮಹಾರಾಜನ ತಪ್ಪೇನೂ ಇರಲಿಲ್ಲ. ಶುಕ್ರಾಚಾರ್ಯರು ಅನಗತ್ಯವಾಗಿ ಅವನಿಗೆ ಶಾಪ ಕೊಟ್ಟರು. ಆದಾಗ್ಯೂ ಈ ಶಾಪ ಬಲಿಮಹಾರಾಜನಿಗೆ ವರವಾಗಿಯೇ ಪರಿಣಮಿಸಿತು. ಶುಕ್ರಾಚಾರ್ಯರಿಂದ ಶಾಪಗ್ರಸ್ತನಾದ ಬಲಿಮಹಾರಾಜನು ತನ್ನ ಸಕಲ ಸಿರಿ ಸಂಪದಗಳಿಂದಲೂ ವಂಚಿತನಾದನು. ತತ್ಫಲವಾಗಿ ಭಕ್ತಿಯುತ ಸೇವೆಯಲ್ಲಿನ ಅವನ ಶ್ರದ್ಧೆ ಸಂಕಲ್ಪಗಳನ್ನು ಕಂಡ ಭಗವಂತನು ಅವನಿಗೆ ಅನುಗ್ರಹ ತೋರಿದನು. ಭಕ್ತನು ಕಾಮ್ಯಕರ್ಮಗಳಲ್ಲಿ ತೊಡಗುವ ಅಗತ್ಯವಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವಂತೆ ಸರ್ವಾಹರಣಂ ಅಚ್ಯುತೇಜ್ಯ, ದೇವೋತ್ತಮ ಪರಮಪುರುಷ ಅಚ್ಯುತನ ಆರಾಧನೆ ಮಾಡಿದಲ್ಲಿ ಸಕಲರೂ ತೃಪ್ತರಾಗುವರು. ಬಲಿಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಿದ್ದ. ಅವನ ಯಜ್ಞಾಚರಣೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ. ಶುಕ್ರಾಚಾರ್ಯರು ಹೇಳಿದರು, ಹೇ ಭಗವಂತನೇ, ಸಕಲ ಯಜ್ಞಗಳಲ್ಲೂ ನೀನೇ ಭೋಕ್ತೃವು, ನೀನೇ ನಿರ್ಣಾಯಕನು, ನೀನೇ ಯಜ್ಞಪುರುಷನು. ನಿನಗೇ ಎಲ್ಲ ಆಹುತಿಗಳನ್ನು ಅರ್ಪಿಸಲಾಗುವುದು. ನಿನ್ನನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿದಲ್ಲಿ ಯಜ್ಞಾಚರಣೆಯಲ್ಲಿ ತಪ್ಪುಗಳಿಗೆ ಅಥವಾ ಲೋಪದೋಷಗಳಿಗೆ ಅವಕಾಶ ಎಲ್ಲಿಂದ ಬಂತು? ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಭೋಕ್ತಾರಾಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ. ಯಜ್ಞಾಚರಣೆಯಲ್ಲಿ ನಿಜವಾಗಿ ತೃಪ್ತಿಪಡಿಸಬೇಕಾದದ್ದು ಭಗವಂತನನ್ನು, ಪರಮಪ್ರಭುವನ್ನು. ವರ್ಣಾಶ್ರಮ ಆಚಾರವತಾ ಪುರುಷೇಣ ಪರಾಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯತ್ ತತ್ತೋಷ ಕಾರಣಂ. ಎಲ್ಲ ವೈದಿಕ ಆಚರಣೆಗಳನ್ನು ಯಜ್ಞಪುರುಷನಾದ ಭಗವಾನ್ ಶ್ರೀವಿಷ್ಣುವನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಮಾಡಲಾಗುತ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ ಎಲ್ಲ ಸಮಾಜ ವಿಭಾಗಗಳಿರುವುದು ಪರಮಪ್ರಭು ವಿಷ್ಣುವನ್ನು ತೃಪ್ತಿಪಡಿಸುವುದಕ್ಕಾಗಿ. ಈ ವರ್ಣಾಶ್ರಮ ಪದ್ಧತಿಯ ಅನುಸಾರ ನಡೆದುಕೊಳ್ಳುವುದನ್ನೇ ವರ್ಣಾಶ್ರಮ ಆಚರಣ ಎಂದು ಕರೆಯಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಅತಃಪುಂಭಿ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವಾನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. ಹೇ ದ್ವಿಜೋತ್ತಮನೇ, ವರ್ಣಾಶ್ರಮ ವಿಭಾಗಾನುಸಾರ ಜೀವಿಯು ಸಾಧಿಸಬಹುದಾದ ಅತ್ಯುನ್ನತ ಸಿದ್ಧಿಯೆಂದರೆ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸುವುದು. ಸಕಲವೂ ದೇವೋತ್ತಮ ಪರಮಪುರುಷನ ತೃಪ್ತಿಗಾಗಿಯೇ ಇದೆ. ಆದ್ದರಿಂದ ಬಲಿಮಹಾರಾಜನು ಭಗವಂತನನ್ನು ತೃಪ್ತಿಪಡಿಸಿದ. ಅವನಲ್ಲಿ ಏನೂ ತಪ್ಪು ಅಥವಾ ಲೋಪದೋಷಗಳು ಇರಲಿಲ್ಲ. ಹೀಗಾಗಿ ಅವನಿಗೆ ಶಾಪ ಕೊಟ್ಟದ್ದು ಒಳ್ಳೆಯದಲ್ಲ ಎಂದು ಶುಕ್ರಾಚಾರ್ಯರು ಒಪ್ಪಿಕೊಂಡರು. ಮಂತ್ರತಃ ತಂತ್ರತಃ ಛಿದ್ರಂ ದೇಶಕಾಲ ಅರ್ಹ ವಸ್ತುತಃ ಸರ್ವಂ ಕರೋತಿ ನಿಶ್ಚಿದ್ರಂ ಅನುಸಂಕೀರ್ತನಂ ತವ. ಶುಕ್ರಾಚಾರ್ಯರು ನುಡಿದರು, ಮಂತ್ರೋಚ್ಚಾರಣೆಯಲ್ಲಿ ಮತ್ತು ನಿಯಂತ್ರಣ ತತ್ವಗಳ ಪಾಲನೆಯಲ್ಲಿ ಲೋಪದೋಷಗಳು ಇರಬಹುದು. ಕಾಲ, ದೇಶ, ವ್ಯಕ್ತಿ ಮತ್ತು ಪರಿಕರಗಳ ವಿಷಯದಲ್ಲಿಯೂ ಲೋಪದೋಷಗಳು ಇರಬಹುದು. ಆದರೆ ನಿನ್ನ ಪುಣ್ಯನಾಮ ಸಂಕೀರ್ತನೆಯಿಂದ ಎಲ್ಲವೂ ದೋಷರಹಿತವಾಗುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿ ಸಲಹೆ ಮಾಡಿದ್ದಾರೆ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾತ್ಸೇವ 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 ಗತಿರನ್ಯಥ. ಈ ಕಲಹ ಮತ್ತು ಕುಟಿಲತಂತ್ರಗಳ ಯುಗದಲ್ಲಿ ಮುಕ್ತಿಯ ಏಕೈಕ ಮಾರ್ಗವೆಂದರೆ ಭಗವಂತನ ನಾಮ ಸಂಕೀರ್ತನೆ. ಬೇರೆ ಮಾರ್ಗವಿಲ್ಲ, ಅನ್ಯ ಮಾರ್ಗವಿಲ್ಲ, ಅನ್ಯ ಮಾರ್ಗವೇ ಇಲ್ಲ. ಈ ಕಲಿಯುಗದಲ್ಲಿ ವೈದಿಕ ಕರ್ಮಾಚರಣೆಗಳನ್ನು ಅಥವಾ ಯಜ್ಞಾಹುತಿಗಳನ್ನು ಪರಿಪೂರ್ಣ ಸಿದ್ಧಿಯಿಂದ ಆಚರಿಸುವುದು ಬಹಳ ತ್ರಾಸದಾಯಕವಾದದ್ದು. ಜೀವಿಯಿಂದ ಕರಾರುವಕ್ಕಾಗಿ ಮಂತ್ರೋಚ್ಚಾರಣೆಯು ದುಸ್ತರವಾದದ್ದು. ಹಾಗೂ ವೈದಿಕ ಕರ್ಮಾಚರಣೆಗಳಿಗೆ ಅಗತ್ಯವಾದ ಪರಿಕರಗಳನ್ನು ಸಂಗ್ರಹಿಸುವುದು ಕಷ್ಟತಮವಾದದ್ದು. ಈ ಯುಗದಲ್ಲಿ ಹೇಳಲಾಗಿರುವ ಯಜ್ಞಾಹುತಿ ಎಂದರೆ ಸಂಕೀರ್ತನ.
ಭಗವಂತನ ಪುಣ್ಯನಾಮದ ಸತತ ಸಂಕೀರ್ತನವು ಯಜ್ಞೈ ಸಂಕೀರ್ತನಪ್ರಾಯ ಯಜಂತೀಹಿ ಸುಮೇಧಸಃ. ವೈದಿಕ ಕಾರ್ಯಾಚರಣೆಯಲ್ಲಿ ಕಾಲ ಕಳೆಯುವ ಬದಲು ಬುದ್ಧಿವಂತರು ಮೇಧಾವಿಗಳು ನಿರಂತರವಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಹೀಗೆ ಯಜ್ಞವನ್ನು ಪರಿಪೂರ್ಣವಾಗಿ ಆಚರಿಸಬೇಕು. ಶುಕ್ರಾಚಾರ್ಯರು ಧಾರ್ಮಿಕ ಕಾರ್ಯಾಚರಣೆಗಳನ್ನು ಆಚರಿಸುತ್ತಿದ್ದರೂ ಅವರು ನಿಶ್ಚಿದ್ರಂ ಅನುಸಂಕೀರ್ತನಂ ತವ ಎಂಬುದನ್ನು ಒಪ್ಪಿಕೊಂಡಿದ್ದರು. ನನ್ನ ಪ್ರಭುವೇ, ನಿನ್ನ ಪುಣ್ಯನಾಮದ ಸತತ ಸಂಕೀರ್ತನೆಯಿಂದ ಸಕಲವೂ ಪರಿಪೂರ್ಣವಾಗುವುದು. ಕಲಿಯುಗದಲ್ಲಿ ಹಿಂದಿನಂತೆ ವೈದಿಕ ಕರ್ಮಾಚರಣೆಗಳನ್ನು ನಡೆಸಲು ಆಗುವುದಿಲ್ಲ. ಆದ್ದರಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ, ವಿಶೇಷವಾಗಿ ಭಗವಂತನ ಆರಾಧನೆಯಲ್ಲಿ ಎಲ್ಲ ತತ್ವಗಳನ್ನು ಅನುಸರಿಸಲು ವಿಶೇಷ ಎಚ್ಚರಿಕೆ ವಹಿಸಬೇಕು. ಆದಾಗ್ಯೂ ಲೋಪದೋಷಗಳು ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ದೇವೋತ್ತಮ ಪರಮಪುರುಷನ ಪುಣ್ಯನಾಮ ಸಂಕೀರ್ತನೆಯಿಂದ ಈ ಲೋಪದೋಷಗಳನ್ನು ಸರಿಪಡಿಸಬಹುದು ಎಂದು ಜೀವಗೋಸ್ವಾಮಿಗಳು ಹೇಳುತ್ತಾರೆ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಸಕಲ ಚಟುವಟಿಕೆಗಳಲ್ಲೂ ಹರೇ ಕೃಷ್ಣ ಸಂಕೀರ್ತನಕ್ಕೆ ವಿಶೇಷ ಮಹತ್ವವನ್ನು ನೀಡುತ್ತೇವೆ. ಶುಕ್ರಾಚಾರ್ಯರು ನುಡಿದರು, ಹೇ ನನ್ನ ಪ್ರಭು ವಿಷ್ಣುವೇ, ನಿನ್ನ ಆಜ್ಞೆಯ ಪಾಲನೆಯು ಅತ್ಯಂತ ಮಂಗಳಪ್ರದವೂ ಪ್ರತಿಯೊಬ್ಬರ ಪ್ರಥಮ ಕರ್ತವ್ಯವೂ ಆದುದರಿಂದ ನಾನು ನಿನ್ನ ಆಜ್ಞೆಯನ್ನು ಪಾಲಿಸಲೇಬೇಕಾಗಿದೆ. ಈ ರೀತಿ ಅತ್ಯಂತ ಶಕ್ತಿ ಸಂಪನ್ನರಾದ ಶುಕ್ರಾಚಾರ್ಯರು ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಸಂಪೂರ್ಣ ಗೌರವದಿಂದ ಸ್ವೀಕರಿಸಿದರು. ಶ್ರೇಷ್ಠ ಬ್ರಾಹ್ಮಣರಿಂದ ಒಡಗೂಡಿ ಅವರು ಬಲಿಮಹಾರಾಜನು ಆಚರಿಸಿದ ಯಜ್ಞದ ಲೋಪದೋಷಗಳ ಪರಿಹಾರ ಕಾರ್ಯವನ್ನು ಆರಂಭಿಸಿದರು. ಯಾಚನೆಯ ಮೂಲಕ ಬಲಿಮಹಾರಾಜನ ಸಕಲ ಭೂಮಿಯನ್ನು ಪಡೆದುಕೊಂಡ ಭಗವಾನ್ ವಾಮನದೇವನು ಇಂದ್ರನ ಶತ್ರುವಿನಿಂದ ಕಸಿದುಕೊಂಡ ಸಕಲ ಭೂಮಿಯನ್ನು ತನ್ನ ಸಹೋದರ ಇಂದ್ರನಿಗೆ ನೀಡಿದನು. ಸಕಲ ದೇವತೆಗಳು, ಮಹರ್ಷಿಗಳು, ಪಿತೃಲೋಕದ ನಿವಾಸಿಗಳು, ಮನುಗಳು, ಮುನಿಗಳು ಹಾಗೂ ದಕ್ಷ, ಭೃಗು, ಅಂಗೀರಸ ಇವರಿಂದ ಒಡಗೂಡಿ ಬ್ರಹ್ಮದೇವನು ಭಗವಾನ್ ವಾಮನದೇವನನ್ನು ಸಕಲರ ಸಂರಕ್ಷಕನೆಂದು ಸ್ವೀಕರಿಸಿದನು. ಅವನು ಇದನ್ನು ಕಶ್ಯಪ ಮುನಿ ಹಾಗೂ ಅವನ ಪತ್ನಿ ಅದಿತಿಯ ಪ್ರೀತ್ಯರ್ಥವಾಗಿ ಹಾಗೂ ವಿವಿಧ ನಾಯಕರೂ ಸೇರಿದಂತೆ ಬ್ರಹ್ಮಾಂಡದ ನಿವಾಸಿಗಳ ಕಲ್ಯಾಣಾರ್ಥವಾಗಿ ಮಾಡಿದನು. ಇಂದ್ರನು ಸಕಲ ಬ್ರಹ್ಮಾಂಡದ ದೊರೆಯೆಂದು ಪರಿಗಣಿತನಾಗಿದ್ದನು. ಆದರೆ ಬ್ರಹ್ಮನೇ ಮೊದಲಾದ ದೇವತೆಗಳು ಉಪೇಂದ್ರನಾದ ಶ್ರೀ ವಾಮನದೇವನು ಎಲ್ಲರ ಸಂರಕ್ಷಕನಾಗಬೇಕೆಂದು ಬಯಸಿದರು. ಹೀಗೆ ಅವರು ಉಪೇಂದ್ರನನ್ನು ಭಗವಾನ್ ವಾಮನದೇವನನ್ನು ಪ್ರತಿಯೊಂದರ ಪರಮಪ್ರಭುವಾಗಿ ಸ್ವೀಕರಿಸಿದರು. ಈ ನಿರ್ಧಾರವು ಸಕಲ ಜೀವಿಗಳನ್ನೂ ಸಂತುಷ್ಟಗೊಳಿಸಿತು. ಅನಂತರ ಸ್ವರ್ಗಾಧಿಪತಿಯಾದ ಇಂದ್ರನು ಸ್ವರ್ಗಲೋಕದ ಎಲ್ಲ ನಾಯಕರಿಂದ ಒಡಗೂಡಿ ಬ್ರಹ್ಮನ ಸಮ್ಮತಿಯೊಂದಿಗೆ ವಾಮನದೇವನನ್ನು ಮುಂದಿಟ್ಟುಕೊಂಡು ದಿವ್ಯ ವಿಮಾನದಲ್ಲಿ ಅವನನ್ನು ಸ್ವರ್ಗಲೋಕಕ್ಕೆ ಕರೆತಂದನು. ದೇವೋತ್ತಮ ಪರಮಪುರುಷನಾದ ಶ್ರೀ ವಾಮನದೇವನ ಭುಜಬಲದಿಂದ ರಕ್ಷಿತನಾದ ಸ್ವರ್ಗಾಧಿಪತಿ ಇಂದ್ರನು ಹೀಗೆ 3 ಲೋಕಗಳ ಆಳ್ವಿಕೆಯನ್ನು ಮರಳಿ ಪಡೆದನು. ಸಮೃದ್ಧಿ, ಅಭಯ ಹಾಗೂ ಸಂಪೂರ್ಣ ಸಂತುಷ್ಟಿಗಳಿಂದ ಕೂಡಿದ ಸ್ವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪಿತನಾದನು. ಸಕಲರು ಭಗವಾನ್ ವಾಮನದೇವನ ಅಸಾಮಾನ್ಯ ಮಹಿಮೆಗಳನ್ನು ಕೊಂಡಾಡಿದರು. ಭಗವಂತನ ನಾಮ ಸಂಕೀರ್ತನೆ ಮಾಡುತ್ತಾ ಅವನ ಮಹಿಮೆಗಳನ್ನು ಕೊಂಡಾಡುತ್ತಾ ಅವರು ತಮ್ಮ ತಮ್ಮ ಸ್ವರ್ಗಲೋಕಗಳಿಗೆ ಹಿಂದಿರುಗಿದರು. ಅವರು ಅದಿತಿಯ ಸ್ಥಾನಮಾನವನ್ನೂ ಕೊಂಡಾಡಿದರು. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ವಿವರಿಸಿದ ದೇವೋತ್ತಮ ಪರಮಪುರುಷ ವಾಮನದೇವನ ಸಕಲ ಅದ್ಭುತ ಚಟುವಟಿಕೆಗಳನ್ನು ಶ್ರವಣ ಮಾಡುವವರು ಖಂಡಿತವಾಗಿಯೂ ಸಕಲ ಪಾಪಕರ್ಮಗಳಿಂದಲೂ ಮುಕ್ತಿಯನ್ನು ಪಡೆಯುವರು. ಮರಣಕ್ಕೆ ಅಧೀನನಾದವನು ಹೇಗೆ ಇಡೀ ಭೂಮಂಡಲದಲ್ಲಿನ ಅಣುಗಳ ಸಂಖ್ಯೆಯನ್ನು ಎಣಿಸಲಾರನೋ, ಅಂತೆಯೇ ದೇವೋತ್ತಮ ಪರಮಪುರುಷ ತ್ರಿವಿಕ್ರಮ ಭಗವಾನ್ ಶ್ರೀವಿಷ್ಣುವಿನ ಮಹಿಮೆಗಳನ್ನು ಎಣಿಸಲಾರನು. ಈಗ ಜನ್ಮ ತಾಳಿರುವವರು ಅಥವಾ ಮುಂದೆ ಜನ್ಮವೆತ್ತಲಿರುವವರು ಯಾರಿಂದಲೂ ಇದು ಅಸಾಧ್ಯ. ವಸಿಷ್ಠ ಮಹರ್ಷಿಗಳೇ ಇದನ್ನು ಕೀರ್ತಿಸಿದ್ದಾರೆ. ವಸಿಷ್ಠ ಮಹರ್ಷಿಗಳು ಭಗವಾನ್ ವಿಷ್ಣುವಿನ ಬಗ್ಗೆ ಈ ಮಂತ್ರ ರಚಿಸಿದ್ದಾರೆ. ನತೇ ವಿಷ್ಣುರ್ ಜಾಯಮಾನೋ ನ ಜಾತೋ ಮಹಿಮ್ನ ಪಾರಂ ಅನಂತಂ ಆಪ. ಭಗವಾನ್ ಶ್ರೀವಿಷ್ಣುವಿನ ಅಸಾಮಾನ್ಯ ಮಹಿಮಾ ಚಟುವಟಿಕೆಗಳ ವ್ಯಾಪ್ತಿಯನ್ನು ಯಾರಿಂದಲೂ ಊಹಿಸಲು ಆಗದು. ದೇವೋತ್ತಮ ಪರಮಪುರುಷನ ಸೃಷ್ಟಿಯ ಮಹಿಮಾಪೂರ್ಣ ಚಟುವಟಿಕೆಗಳನ್ನು ನೋಡುವುದರಲ್ಲೇ ತೃಪ್ತಿಪಡಬೇಕಷ್ಟೆ. ಆದ್ದರಿಂದಲೇ ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ನನ್ನ ಒಂದು ಏಕಾಂಶದಿಂದ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸುತ್ತೇನೆ ಮತ್ತು ಪೋಷಿಸುತ್ತೇನೆ. ಈ ಐಹಿಕ ಪ್ರಪಂಚವು ಅಸಂಖ್ಯಾತ ಬ್ರಹ್ಮಾಂಡಗಳಿಂದ ಒಡಗೂಡಿದೆ. ಪ್ರತಿಯೊಂದು ಅಸಂಖ್ಯಾತ ಗ್ರಹಗಳಿಂದ ಕೂಡಿದೆ. ಇವೆಲ್ಲವೂ ದೇವೋತ್ತಮ ಪರಮಪುರುಷನ ಐಹಿಕ ಶಕ್ತಿಯ ಉತ್ಪನ್ನಗಳು. ಆದಾಗ್ಯೂ ಇದೇನಿದ್ದರೂ ಭಗವಂತನ ಸೃಷ್ಟಿಯ 1/4 ಭಾಗ ಅಷ್ಟೇ. ಉಳಿದ 3/4 ಭಾಗವು ಆಧ್ಯಾತ್ಮಿಕ ಪ್ರಪಂಚವನ್ನು ಒಳಗೊಂಡಿದೆ.
ಜೀವಿಯು ವಿವಿಧ ಅವತಾರಗಳಲ್ಲಿ ದೇವೋತ್ತಮ ಪರಮಪುರುಷನ ಅಸಾಧಾರಣ ಕಾರ್ಯಚಟುವಟಿಕೆಗಳನ್ನು ಕೇಳಿ ತಿಳಿದರೆ ಅವನು ಖಂಡಿತವಾಗಿಯೂ ಊರ್ಧ್ವಲೋಕಗಳಿಗೆ ಪದೋನ್ನತಿಯನ್ನು ಪಡೆಯುವನು ಅಥವಾ ಭಗವದ್ಧಾಮಕ್ಕೆ ಮರಳುವನು. ಭಗವಂತನ ಅವತಾರಗಳ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.